ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಮಾರ್ಚ್ 27 ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 35 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಹಾಗೆ ನಾವು ಇಲ್ಲಿವರೆಗೂ ಮಾಡಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದು ನಿಮಗೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಖಂಡಿತವಾಗಲೂ ಸಹ ಉಪಯೋಗ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು 2-3 ಆಸ್ಪಿರೆಂಟ್ಸ್ಗಳು ಜಸ್ಟ್ 1 ವೀಕಲ್ಲಿ ಟೆಕ್ಸ್ಟ್ ಸಹ ಮಾಡಿದರು, ಸೊ ಮೆಸೇಜ್ ಹಾಕಿದ್ರು ಟೆಲಿಗ್ರಾಮಲ್ಲಿ. ಸರ್ ಏನಂತಂದರೆ ಅವ್ರ ಕ್ವಶನ್, ಸರ್ ನಾವು ಡೈಲಿ ಕರೆಂಟ್ ಅಫೇರ್ಸ್ನ ಟಚಲ್ಲಿ ಇರಲೇಬೇಕಾ ಅಥವಾ ನಾವು ಮಂತ್ಲಿ ಒಂದ್ಸರಿ ನಾವು ನೋಡಿದ್ರೆ ಆಗಲ್ವಾ, ಸೊ ಹೇಗೆ ಅಂತ. ಓಕೆ, ಸೊ ಅದಕ್ಕೆ ನಿಮ್ಗೆಲ್ಲರಿಗೂ ಸಹ ಉತ್ತರ ಕೊಡ್ತೀನಿ. ಏನು ಅಂತಂದರೆ ದ ಫಸ್ಟ್ ಸಿಂಪಲ್ ಆ್ಯಂಡ್ ಬೇಸಿಕ್ ಥಿಂಗ್, ಸೊ ಒಂದೇ ಸರಿ ನಾವು ಎಲ್ಲವನ್ನೂ ಸಹ ಈ ಒಂದು ಮಂತಿನ ಊಟವನ್ನು ಒಂದೇ ಸರಿ ನಾವು ಮಾಡಿದಾಗ ಅದು ನಮ್ಮ ದೇಹ ಡೈಜೆಸ್ಟ್ ಮಾಡ್ಕೊಳ್ಳುತ್ತಾ? ಸೊ ಅದಕ್ಕೆ ಸ್ಟ್ರೆಸ್ ಆಗುತ್ತೆ. ಸೊ ಮೀನ್ಸ್ ಅದು ಡೈಜೆಸ್ಟ್ ಮಾಡ್ಕೊಳ್ಳಲ್ಲ. ಸೊ ಮೀನ್ಸ್ ಒಂದು ನಮಗೆ ಪ್ರಾಬ್ಲಮ್ ಆಗುತ್ತೆ, ನಮ್ಮ ದೇಹ ಹೇಗಾಗುತ್ತೆ ಅಂದರೆ ಹಾಳಾಗುತ್ತೆ. ಹಾಗೆ ಈ ಕರೆಂಟ್ ಅಫೇರ್ಸು ಸಹ ಸೊ ಡೈಲಿ ನಿಮಗೆ ಬರ್ತಾ ಇರ್ತವೆ. ಸೊ ತಿಂಗಳಿಗೆ 1-2 ಸರಿ ಆ್ಯಂಡ್ ದೆನ್ ಕಡಿಮೆ ಇತ್ತು ಅಂತಂದರೆ ಪ್ರಾಬ್ಲಮ್ ಇರ್ತಿರಲಿಲ್ಲ. ಆ್ಯಂಡ್ ನಿಮಗೆ ಹಳೆ ಪ್ಯಾಟರ್ನ್ ಲೈಕ್ 2020ಗಿಂತ ಮುಂಚೆ ಏನು ಕ್ವಶನ್ ಪೇಪರ್ ಬರ್ತಿತ್ತಲ್ವ, ಆ ಒಂದು ಕ್ವಶನ್ ಪೇಪರಲ್ಲಿ ಕರೆಂಟ್ ಅಫೇರ್ಸ್ ಏನು ವೇಟೇಜ್ ಇರ್ತಿತ್ತು ಆ್ಯಂಡ್ ದೆನ್ ಯಾವ ಲೆವೆಲಲ್ಲಿ ಕೇಳ್ತಾ ಇದ್ದ ಅಲ್ವಾ, ಆ ಲೆವೆಲಲ್ಲಿ ಏನಾದರೂ ಕೇಳಿದ್ರೆ 1 ಮಂತ್ಗೆ 1 ಸರಿ ಅಲ್ಲ, ಸೊ ಆ್ಯಕ್ಚುಲಿ 6 ಮಂತ್ಸ್ಗೆ 1 ಸರಿ ನೋಡಿದ್ರೂ ಸಹ ನಿಮಗೆ ಸಾಕಾಗ್ತಾ ಇತ್ತು. ಬಟ್ ಇವಾಗ ಜಾಸ್ತಿ ಆಳವಾಗಿ ಕೇಳ್ತಾ ಇದ್ದಾನೆ, ಪ್ರತಿಯೊಂದು ಕ್ವಶನ್ ಆಳವಾಗಿ ಕೇಳ್ತಾ ಇದ್ದಾನೆ ಕರೆಂಟ್ ಅಫೇರ್ಸಲ್ಲಿ. ನಾರ್ಮಲ್ ಆಗಿ ಈವನ್ ಒಬ್ಬ UPSC ಅಸ್ಪಿರೆಂಟ್ ಸಹ ಟಚ್ ಮಾಡಬಾರ್ದು ಕೆಲವೊಂದು ಕ್ವಶನ್ಗಳು, ಆ ಲೆವೆಲಲ್ಲಿ ಕ್ವಶನ್ಗಳು ಈ SSC ಮತ್ತು RRBಯಲ್ಲೇ ಕೇಳ್ತಾ ಇದ್ದಾನೆ ಕರೆಂಟ್ ಅಫೇರ್ಸ್ ಮೇಲೆ. ಸೊ ಹಾಗಾದರೆ ಸೊ ನಾವು ಮಂತ್ಲಿ ಒಂದ್ಸರಿ ನೋಡಿದ್ರೆ ನಾವು ನಡೀತದಾ? ಸೊ ಮಂತ್ಲಿ ಒಂದ್ಸರಿ ನಾವು ರಿವಿಷನ್ ಮಾಡ್ಕೊಳಕ್ಕೆ ಇಟ್ಕೊಳ್ಳುವ ಅಷ್ಟೇ. ಓಕೆ, ಬಟ್ ಡೈಲಿ ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ, ಸೊ ಇದು ನಿಮಗೆ ಖಂಡಿತವಾಗ್ಲೂ ಸಹ ಬೆನಿಫಿಟ್ ಆಗೇ ಆಗುತ್ತೆ. ಯಾಕೆಂದರೆ ಇದರಿಂದ ನಿಮಗೆ ಅದರಲ್ಲಿರ್ತಕ್ಕಂಥ ಸಮ್ ಜಿಯೋಗ್ರಫಿ ಫ್ಯಾಕ್ಟ್ ಸಿಗ್ತವೆ ನಿಮಗೆ. ಓಕೆ, ಆ್ಯಂಡ್ ದೆನ್ ಸಮ್ ಸ್ಟ್ಯಾಟಿಕ್ ಪಾರ್ಟ್ಗಳು ಸಿಗ್ತವೆ ನಿಮಗೆ. ಸೊ ಇವೆರಡೂ ಸಹ ನಿಮಗೆ ಉಪಯೋಗ ಆಗುತ್ತೆ ಬೇರೆ ಬೇರೆ ಟಾಪಿಕ್ಗಳಿಗೆ. ಓಕೆ, ಆ್ಯಂಡ್ ದೆನ್ ನಂತರ ಏನು, ಇವಾಗ ಪ್ರತಿ ತಿಂಗಳು ಸಹ ಯಾವುದಾದ್ರೂ ಒಂದು ಸಮ್ಮೇಳನ ನಡೆದಿರ್ತದೆ, ಯಾವುದಾದ್ರೂ ಒಂದು ಯುದ್ಧಾಭ್ಯಾಸ ನಡೆದಿರ್ತದೆ, ಯಾವುದಾದ್ರೂ ಒಂದು ಹೊಸ ಸ್ಕೀಮ್ಗಳು ಬಂದಿರ್ತವೆ, ಇಲ್ಲ ಅಂತಂದರೆ ಯಾವುದಾದ್ರೂ ಪ್ರಶಸ್ತಿಗಳನ್ನು ನೀಡಿರ್ತಾರೆ. ಸೊ ಪ್ರತಿ ತಿಂಗಳು ಆ್ಯಂಡ್ ದೆನ್ ಪ್ರತಿದಿನ ಯಾವುದಾದ್ರೂ ಒಂದು ಹೊಸದಾಗಿ ನಡೀತಾನೆ ಇರ್ತದೆ. ಸೊ ನೀವೇ ಇಲ್ಲಿ ನೋಡಿರ್ತೀರ. ಓಕೆ, ಸೊ ವಿಶ್ವದ ಮೊದಲ ಯಾವುದು, ಮತ್ತೆ ಪ್ರತಿದಿನ ಕ್ಲಾಸ್ಗಳಲ್ಲಿ ಒಂದು 4 ಕ್ಲಾಸ್ ಮಾಡಿದಾಗ ಒಂದು ಕ್ಲಾಸಲ್ಲಿ ಆದ್ರೆ ನಾನೇ ಹೇಳಿರ್ತೀನಿ ವಿಶ್ವದ ಮೊದಲ ಇದು ಇದೆ ಅಂತ. ಸೊ ಮೀನ್ಸ್ ಅದು 4 ದಿನಕ್ಕೆ ಒಂದು ವಿಶ್ವದ ಯಾವುದೋ ಒಂದು ಮೊದಲ ಸ್ಟಾರ್ಟ್ ಆಗ್ತಿದ್ದಾವೆ ಅಂದರೆ ಸೊ ಅದನ್ನು ಕ್ವಶನ್ ಎಕ್ಸಾಮಲ್ಲಿ ಕೇಳಲ್ವಾ, ಸೊ ಅದನ್ನು ಕೇಳ್ತಾನೆ. ಸೊ ಆ ಕಾರಣದಿಂದಾಗಿ ಡೈಲಿ ಕರೆಂಟ್ ಅಫೇರ್ಸನ್ನು ನೀವು ಟಚಲ್ಲಿ ಇಟ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ಬಿಡಿ ಸರ್ ಇದನ್ನು ನೀವು ಹೇಗಿದ್ರು ಇದನ್ನೇ ಹೇಳ್ತೀರಾ ಅಂತ ಇದ್ದರೆ ಓಕೆ, ಸೊ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಸೊ ಅವಾಗ ನೀವೇನು ಬೇಕಾದರೂ ನಿಮ್ಮ ಒಂದು ಡಿಸಿಷನ್ ತೊಗೊಳ್ಬೋದು. ಬಟ್ ನನ್ನನ್ನು ಕೇಳಿ ನೀವೇನಾದರೂ ಡಿಸಿಷನ್ನು ಈ ಒಂದು ವಿಷಯದಲ್ಲಿ ತೊಗೊಳ್ತೀರಾ ಅಂತಂದರೆ ನನ್ನ ಒಂದು ಸಜೆಷನ್ ಏನು ಅಂತಂದರೆ ಡೈಲಿ ಕರೆಂಟ್ ಅಫೇರ್ಸ್ನ ನೀವು ಮಾನಿಟರ್ನ ಮಾಡ್ಕೊಳ್ಳಿ. ಓಕೆ, ಸೊ ನ್ಯೂಸ್ ಪೇಪರ್ ನೋಡ್ಕೊಳ್ಳಿ ಆ್ಯಂಡ್ ದೆನ್ ಈ ರೀತಿ ಒಂದನ್ನು ಕ್ಲಾಸ್ನ ಕೇಳ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಬೇಕಾಗಿರ್ತಕ್ಕಂಥ ಯಾವುದಾದ್ರೂ ಸೋರ್ಸ್, ಎಡಿಷ್ನಲ್ ಸೋರ್ಸ್, TV ಆಗಿರಲಿ, ಸೊ ರೇಡಿಯೋ ಆಗಿರಲಿ, ಸೊ ಇಲ್ಲಿಂದ ಸಹ ನೀವು ತೊಗೊಳ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ, ಸರಿನಾ? ಸೊ ಎಷ್ಟು ಹೇಳ್ತಾ ಬನ್ನಿ. ಸೊ 3 ನಿಮಿಷ ಆಯಿತು. ಸೊ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? ಇತ್ತೀಚೆಗೆ ಜಾಗತಿಕ ವಾಯು ಗುಣಮಟ್ಟದ ದತ್ತಾಂಶದ ಪ್ರಕಾರ ವಿಶ್ವದ ಅತ್ಯಂತ ಕಲುಷಿತ ದೇಶ ಯಾವುದು ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಯಾವ ಒಂದು ದೇಶ ಅತಿ ಕಲುಷಿತವಾಗಿರ್ತಕ್ಕಂಥದ್ದಾಗಿದೆ ಪ್ರಸ್ತುತ? ಆಪ್ಷನ್ ಎ ಭಾರತ, ಚೀನಾ, ಪಾಕಿಸ್ತಾನ, ಬಾಂಗ್ಲಾದೇಶ ಅಂತ ಕೊಟ್ಟಿದ್ದಾರೆ. ಸೊ ನಾವು ಎಲಿಮಿನೇಟ್ ಮಾಡ್ಬೋದು ಇಲ್ಲಿ ಒಂದನ್ನು, ಚೀನಾನ. ಆ್ಯಂಡ್ ದೆನ್ ಸೆಕೆಂಡ್ ಇನ್ನೊಂದು ಸಹ ಎಲಿಮಿನೇಟ್ ಮಾಡ್ಬೋದು, ಯಾವುದನ್ನು? ಭಾರತವನ್ನು. ಯಾಕೆ ಅಂದರೆ ಸೊ ಇನ್ನೂ ಇಲ್ಲಿ 2 ರಾಷ್ಟ್ರಗಳಿದ್ದಾವೆ. ಓಕೆ, ಸೊ ಈ ರಾಷ್ಟ್ರಗಳಿರೋ ಕಾರಣದಿಂದಾಗಿ ನಮ್ಮ ಭಾರತವನ್ನು ಎಲಿಮಿನೇಟ್ ಮಾಡಬಹುದು. ಸೊ ಹಾಗಾದರೆ ಇವಾಗ ಯಾವುದಾಗ್ಬೋದು ಸರ್? ಯಾವುದು ಅಂತಂದರೆ ಅವಾಗ ನಾವು ಹೇಳ್ತೀವಿ ನಮ್ಮ ಪ್ರೀತಿಯ ಪಾಕಿಸ್ತಾನ. ಯಾವುದು ಅಂದರೆ ಈ ಒಂದು ಪಾಕಿಸ್ತಾನ ಅಲ್ಲ, ಈ ಒಂದು ಪಾಕಿಸ್ತಾನ ಅಂತ ಹೇಳ್ತೀವಿ. ಈ ಒಂದು ಪಾಕಿಸ್ತಾನ ವಿಶ್ವದ ಅತ್ಯಂತ ಕಲುಷಿತ ದೇಶವಾಗಿದೆ. ಆ್ಯಂಡ್ ದೆನ್ ಇದೇ ಒಂದು ಪಾಕಿಸ್ತಾನ ಏನಿದೆ ಅಲ್ವಾ, ಅತಿ ಹೆಚ್ಚು ಭಯೋತ್ಪಾದಕರನ್ನು ಒಳಗೊಂಡಿರ್ತಕ್ಕಂತಹ ದೇಶವೂ ಸಹ ಇದೇ ಆಗಿದೆ. ಆ್ಯಂಡ್ ದೆನ್ ಈ ಒಂದು ಭಯೋತ್ಪಾದನಾ ಸೂಚ್ಯಂಕದಲ್ಲಿ ಮೊದಲ ಸ್ಥಾನವನ್ನು ಹೊಂದಿರತಕ್ಕಂಥ ದೇಶವೂ ಸಹ ಇದೇ ಒಂದು ಪಾಕಿಸ್ತಾನ. ಓಕೆ, ಸೊ ನೆನ್ಪಿಟ್ಕೊಳ್ಳಿ ಇದನ್ನು, ಯಾವುದು ಒಂದು ಪಾಕಿಸ್ತಾನದ ಹೆಸರನ್ನ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚಿನ ಜಾಗತಿಕ ವಾಯು ಮಾಲಿನ್ಯ ಶ್ರೇಯಾಂಕದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಅಂತ. ಸರ್ ಎಷ್ಟನೇ ಸ್ಥಾನದಲ್ಲಿದೆ ಸರ್? ನಾವು ಟಾಪ್ 10 ಅಂತೂ ಇದ್ದೀವಿ ನಾವು. ಹಾಗಾದರೆ ಎಷ್ಟನೇ ಸ್ಥಾನದಲ್ಲಿದ್ದೀವಿ? 1ನೇ ಸ್ಥಾನ, 3ನೇ ಸ್ಥಾನ, 6ನೇ ಸ್ಥಾನ ಮತ್ತು 10ನೇ ಸ್ಥಾನ ಅಂತ. ಸೊ 1ನೇ ಸ್ಥಾನ ಪಾಕಿಸ್ತಾನದವರು. ಹಾಗಾದರೆ 3rd ಇದೀವಾ ಅಥವಾ 6th ಇದೀವಾ? ಎಷ್ಟನೇ ಸ್ಥಾನದಲ್ಲಿದ್ದೀವಿ ನಾವು? ಎಷ್ಟನೇ ಸ್ಥಾನದಲ್ಲಿದ್ದೀವಿ ಅಂದರೆ 6ನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶ ಕಂಡುಬರ್ತಾ ಇದೆ ನೋಡಿ. ಓಕೆ, ಸೊ ವಾಯು ಮಾಲಿನ್ಯ ಶ್ರೇಯಾಂಕದಲ್ಲಿ ನಮ್ಮ ಭಾರತ ಏನಿದೆ ಅಲ್ವಾ 6ನೇ ಸ್ಥಾನದಲ್ಲಿದೆ.
ಬದುಕಕ್ಕೆ ಫೆಸಿಲಿಟೀಸ್, ದ ಫಂಡಮೆಂಟಲ್ ಫೆಸಿಲಿಟೀಸ್ ಅಂದರೂ ಸಹ ಕೊಡ್ತಾ ಇಲ್ಲ. ಬಟ್ ಅದು ಹೋಗಲಿ ಅಂದರೂ ಸಹ ಈ ಗಾಳಿಯನ್ನು ಸಹ ಶುದ್ಧವಾಗಿಡ್ತಾ ಇಲ್ಲ ನಮ್ಮ ಸರ್ಕಾರ. ಓಕೆ, ಸೊ ಆ ರೀತಿಯ ಒಂದು ರೂಲ್ಸ್ಗಳನ್ನು ಇಲ್ಲ, ಆ್ಯಂಡ್ ದೆನ್ ಆ ರೀತಿಯ ಒಂದು ಕೆಲಸವನ್ನು ಸಹ ಮಾಡ್ತಾ ಇಲ್ಲ. ಆ್ಯಂಡ್ ದೆನ್ ಸೋ ಕಾಲ್ಡ್ ಡಿಪಾರ್ಟ್ಮೆಂಟ್ ಅವರಿಗೆ ಹೆಲ್ಮೆಟ್ ಯಾಕಿಲ್ಲ, ಲೈಸೆನ್ಸ್ ಯಾಕಿಲ್ಲ ಅಂತ ದಂಡ ಹಾಕ್ತಾರೆ. ಸೊ ಇದನ್ನು ಅವರು ಮಾನಿಟರ್ ಸಹ ಎಷ್ಟು ಮಾಡ್ತಿದ್ದಾರೆ ಅನ್ನೋದು ಸಹ ಒಂದು ಕ್ವಶನ್ ಆಗುತ್ತೆ. ಬಿಕಾಸ್ ಯಾಕೆಂದರೆ ನಾವು ಟಾಪ್ 10 ಇದ್ದೀವಿ ಆ ಕಾರಣದಿಂದಾಗಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಗೂಗಲ್ ಮತ್ತು ಯೂಟ್ಯೂಬ್ ಸಹಯೋಗದೊಂದಿಗೆ ಪ್ರಾರಂಭಿಸಿದ ಉಪಕ್ರಮ ಯಾವುದು ಅಂತ ಕೇಳಿದಾನೆ. ಯಾರು ಸರ್ ಅವರು? ನಮ್ಮ ಅಶ್ವಿನಿ ಅವರು. ಓಕೆ, ಸೊ ಅಶ್ವಿನ್ ವೈಷ್ಣವ್ ಅಂತ ಹೇಳ್ತೀವಿ, ಅಶ್ವಿನಿ ಅಲ್ಲ, ಸೊ ಅಶ್ವಿನ್ ಅವರು ಅಂತ ಹೇಳ್ತೀವಿ. ಅಶ್ವಿನ್ ವೈಷ್ಣವ್ ಅವರು, ಸೊ ಇವರು ಈ ಒಂದು ಗೂಗಲ್ ಮತ್ತು ಯೂಟ್ಯೂಬ್ನ ಸಹಯೋಗದೊಂದಿಗೆ ಪ್ರಾರಂಭಿಸಿರ್ತಕ್ಕಂಥ ಒಂದು ಉಪಕ್ರಮ ಯಾವುದು ಅಂತ, ಯಾವುದಾಗಿದೆ ಅದು? ಡಿಜಿಟಲ್ ಇಂಡಿಯಾ ಮಿಷನ್, ನ್ಯಾಷನಲ್ AI ಸ್ಕಿಲ್ಲಿಂಗ್ ಇನಿಷಿಯೇಟಿವ್, ಆಪ್ಷನ್ ಸಿ ಸೈಬರ್ ಸುರಕ್ಷಾ ಅಭಿಯಾನ, ಯುವ ಉದ್ಯಮಿ ಯೋಜನೆ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು ಅಂದರೆ ಅವಾಗ ನಾವು ಹೇಳಬೇಕಾಗಿದೆ ಸರ್, ದ್ಯಾಟ್ ಈಸ್ ಈ ಒಂದು ನ್ಯಾಷನಲ್ AI ಸ್ಕಿಲ್ಲಿಂಗ್ ಇನಿಷಿಯೇಟಿವ್ ಅಂತ. ಯಾವುದು ಅಂದರೆ ಈ ಒಂದು ನ್ಯಾಷನಲ್ AI ಸ್ಕಿಲ್ಲಿಂಗ್ ಇನಿಷಿಯೇಟಿವ್ ಅಂತ ಹೇಳ್ತೀವಿ. ಯಾರು ಇದನ್ನು ಪ್ರಾರಂಭ ಮಾಡಿದ್ದಾರೆ? ಅಶ್ವಿನಿ ವೈಷ್ಣವ್ ಅವರು. ಯಾರ ಜೊತೆಗೆ ಇದನ್ನು ಸೇರಿ ಪ್ರಾರಂಭ ಮಾಡಿದ್ದಾರೆ? ಗೂಗಲ್ ಆ್ಯಂಡ್ ಯೂಟ್ಯೂಬ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಲಸೆ ವೀಸಾ ಮತ್ತು ವಿದೇಶಿಯರ ನೋಂದಣಿ ಹಾಗೂ ಟ್ರ್ಯಾಕಿಂಗ್ ಯೋಜನೆಯನ್ನು ಕೇಂದ್ರ ಸರ್ಕಾರವು ಯಾವ ವರ್ಷದವರೆಗೆ ವಿಸ್ತರಿಸಿದೆ ಅಂತ? ಯಾವ ಒಂದು ವರ್ಷದವರೆಗೆ ಇದನ್ನು ವಿಸ್ತರಿಸಿದೆ? ಯಾವ ವರ್ಷ ಅದು? ಯಾವುದು ಅಂದರೆ ಸರ್ 2031ರವರೆಗೆ ಇದನ್ನು ವಿಸ್ತಾರ ಮಾಡಿದೆ. ಇಲ್ಲಿವರೆಗೆ ಒಂದು 2031 ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026ರ ಹಣಕಾಸು ವಿಧೇಯಕವನ್ನು ಇತ್ತೀಚೆಗೆ ಎಷ್ಟು ಸರ್ಕಾರಿ ತಿದ್ದುಪಡಿಗಳೊಂದಿಗೆ ಲೋಕಸಭೆಯು ಅಂಗೀಕರಿಸಿದೆ ಅಂತ? ಈ ಒಂದು ಫೈನಾನ್ಷಿಯಲ್ ಬಿಲ್ ಏನಿದೆ ಅಲ್ವಾ, ಸೊ ಇದರಲ್ಲಿ ಒಂದು ಸರ್ಕಾರಿ ತಿದ್ದುಪಡಿಗಳೊಂದಿಗೆ ಲೋಕಸಭೆ ಅಂಗೀಕಾರ ಮಾಡಿದೆ. ಹಾಗಾದರೆ ಎಷ್ಟು ತಿದ್ದುಪಡಿಗಳು ಅಂತ? ಎಷ್ಟು ತಿದ್ದುಪಡಿಗಳಾಗಿದ್ದಾವೆ ಅದರಲ್ಲಿ? ಎಷ್ಟು ಅಂದರೆ ಸರ್ 32 ತಿದ್ದುಪಡಿಗಳಾಗಿದ್ದಾವೆ ಅದರಲ್ಲಿ. ಎಷ್ಟು ಅಂತಂದರೆ ಒಂದು 32 ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪಶ್ಚಿಮ ಏಷ್ಯಾ ಸಂಘರ್ಷದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಇರಾನ್ಗೆ 15 ಅಂಶಗಳ ಕದನ ವಿರಾಮ ಪ್ರಸ್ತಾವನೆಯನ್ನು ಕಳುಹಿಸಿದವರು ಯಾರು ಅಂತ ಕೇಳಿದ್ದಾನೆ. ಯಾರು ಕಳಿಸಿದ್ದಾರೆ ಸರ್ ಇದಕ್ಕೆ? ಯಾರಿಗೆ? ಈ ಒಂದು ಇರಾನ್ಗೆ. ನರೇಂದ್ರ ಮೋದಿ, ಡೊನಾಲ್ಡ್ ಟ್ರಂಪ್, ಎಮ್ಯಾನ್ಯುಯಲ್ ಮ್ಯಾಕ್ರಾನ್, ರಿಷಿ ಸುನಕ್ ಅಂತ ಕೊಟ್ಟಿದ್ದಾರೆ. ಸರ್ ಇಲ್ಲಿ ಸಂಬಂಧಪಟ್ಟವ್ರು ಯಾರಿದ್ದಾರೆ? ಆಪ್ಷನ್ ಬಿ ಒಂದೇ, ಡೊನಾಲ್ಡ್ ಟ್ರಂಪ್. ಟ್ರಂಪ್ ಹೇಗಾಗ್ಬಿಟ್ಟಿದೆ ಅಂದರೆ ಇವಾಗ ಇರಲಾರ್ದೆ ಇರುವೆ ಬಿಟ್ಟುಕೊಂಡಾಗ ಆಗಿಬಿಟ್ಟಿದೆ. ಓಕೆ, ಬಟ್ ಅದಕ್ಕೆ ಈತ ಏನು ಮಾಡಿದ್ದಾನೆ, ಇವಾಗ ಯುದ್ಧನ ನಿಲ್ಲಿಸ್ತೀನಿ, ಸೊ ನಾನೇ ಮತ್ತೆ ಶಾಂತಿ ಪ್ರಿಯ ಅಂತ ತೋರಿಸ್ಕೊಳ್ಳೋಕ್ಕೆ ಮತ್ತೆ ಅದು ಇದೆಲ್ಲ ಇದ್ರೆ ಓಲ್ಬಿಡೋಕ್ಕೆ. ಸೊ ಈ ಒಂದು 15 ಅಂಶಗಳ ಕದನ ವಿರಾಮದ ಪ್ರಸ್ತಾವನೆಯನ್ನು ಕಳಿಸಿದ್ದಾನೆ ಸರಿನಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಯಾರು? ಡೊನಾಲ್ಡ್ ಟ್ರಂಪ್. ಎಷ್ಟು ಅಂಶಗಳ? 15 ಅಂಶಗಳ. ನಂಬರ್ ಇಂಪಾರ್ಟೆಂಟ್ ಆಗುತ್ತೆ. 15 ಪಾಯಿಂಟ್ಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗೋಲ್ಡ್ಮನ್ ಸ್ಯಾಕ್ಸ್ ವರದಿಯ ಪ್ರಕಾರ 2026ರ ಭಾರತದ GDP ಮುನ್ಸೂಚನೆಯನ್ನು 7% ಎಷ್ಟಕ್ಕೆ ಇಳಿಸಲಾಗಿದೆ ಅಂತ? ಎಷ್ಟಕ್ಕೆ ಇಳಿಸಲಾಗಿದೆ ಸರ್ ಇದು? ಎಷ್ಟಕ್ಕೆ ಅಂದರೆ 5.9% ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇರಳ ಮೂಲದ ಸ್ಟಾರ್ಟಪ್ ಅಭಿವೃದ್ಧಿಪಡಿಸಿದ ಮತ್ತು ಇಸ್ರೋಗೆ ನೀಡಲಾದ ಆಕಾಶ 300 ಎಂಬುದು ಏನಾಗಿದೆ ಅಂತ ಕೊಟ್ಟಿದ್ದಾನೆ ಸರಿನಾ. ಈ ಒಂದು ಕೇರಳ ಮೂಲದ ಒಂದು ಸ್ಟಾರ್ಟಪ್ ಅವರು ಇದನ್ನು ಅಭಿವೃದ್ಧಿಪಡಿಸಿದಾರಂತೆ. ಓಕೆ, ಆ್ಯಂಡ್ ದೆನ್ ಅದು ಏನಾಗಿದೆ? ಈ ಒಂದು ಆಕಾಶ 300 ಆಗಿದೆ. ಅದು ಏನು ಎಂತ ಅಂತ ಕೇಳಿದ್ದಾನೆ. ಅದರ ಹೆಸರು ಗೊತ್ತಾಯ್ತು ನಮಗೆ, ಆಕಾಶ 300 ಅಂತ. ಯಾವುದು? ಕೇರಳ ರಾಜ್ಯದ್ದು. ಹಾಗಾದರೆ ಇಸ್ರೋಗೆ ನೀಡಿದ್ದಾರೆ. ಏನದು ಸರ್? ಅದು ಒಂದು 3D ಪ್ರಿಂಟರ್ ಅಂತ ಹೇಳ್ತೀವಿ. ಏನಾಗಿದೆ? ಈ ಒಂದು ಅಧಿಕ ತಾಪಮಾನದ 3D ಪ್ರಿಂಟರ್ ಆಗಿದೆ. ಓಕೆ, ಹೈ ಟೆಂಪ್ರೇಚರ್ಡ್ 3D ಪ್ರಿಂಟರ್ ಆಗಿದೆ. ಯಾವುದು? ಆಕಾಶ 300 ಅಂತ ಹೇಳ್ತೇವೆ. ಓಕೆ, ಸೊ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಇಸ್ರೋ DRDO ಅಂತ ಏನಾದರೂ ಹೆಸರು ಬಂತು, ಒಂದು ಕ್ವಶನ್ ನಿಮಗೆ ಫ್ರೇಮ್ ಆಗಿತ್ತು, ಎಲ್ಲೋ ಒಂದು ಕಡೆ ನೀವು ನೋಡಿದರೆ, ಈ ಕ್ಲಾಸಲ್ಲಿ ನೋಡಿರಲಿ, ಎಲ್ಲೋ ಒಂದು ಕಡೆ ನೀವು ನೋಡಿರಲಿ, ಅದನ್ನು ಏನಿಲ್ಲ ಫಸ್ಟ್ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲಾಂದರೆ ಒಂದು ಕಡೆ ಬರ್ಕೊಂಡು ಇಟ್ಕೊಳ್ಳಿ, ಯೂಸ್ ಆಗುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಒಂದು ಆಕಾಶ 300 3D ಪ್ರಿಂಟರ್ ಗರಿಷ್ಠ ಎಷ್ಟು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ? ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇರೋದು? ಆಪ್ಷನ್ ಎ 150 ಡಿಗ್ರಿ ಸೆಲ್ಸಿಯಸ್, 250 ಡಿಗ್ರಿ ಸೆಲ್ಸಿಯಸ್, 350 ಡಿಗ್ರಿ ಸೆಲ್ಸಿಯಸ್, ಆ್ಯಂಡ್ ನೀವು ಒಂದು 500 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಸೊ ಎಷ್ಟು ಡಿಗ್ರಿ ಸೆಲ್ಸಿಯಸಲ್ಲಿ? ಎಷ್ಟು ಸರ್? ಎಷ್ಟು ಅಂತಂದರೆ 350 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತೀವಿ. ಎಷ್ಟು? 350 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಅದು ಕಾರ್ಯನಿರ್ವಹಿಸ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದೆ, ಕೆಪಾಬಿಲಿಟಿಯನ್ನು ಹೊಂದಿದೆ. ಯಾವುದು ಸರ್? ಆಕಾಶ ಸರ್, ಆಕಾಶ 300 ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೈನರ್ ಪ್ಲಾನೆಟ್ ಸೆಂಟರ್ ಯಾವುದು? MPC, ಮಾನಿಟರಿ ಪಾಲಿಸಿ ಕಮಿಷನ್ ಅಲ್ಲ ಮತ್ತೆ. ಓಕೆ, ಸೊ ಈ MPC ಅಂದರೆ ಏನು ಅಂದರೆ ಮೈನರ್ ಪ್ಲಾನೆಟ್ ಸೆಂಟರ್ ಅಂತ ಹೇಳ್ತೀವಿ. ಸೊ ಇತ್ತೀಚೆಗೆ ಸೌರಮಂಡಲದ ಅನಿಲ ದೈತ್ಯ ಗ್ರಹಗಳ ಸುತ್ತ ಎಷ್ಟು ಹೊಸ ಚಂದಿರಗಳನ್ನು ಪತ್ತೆ ಹಚ್ಚಿದೆ ಅಂತ ಕೇಳಿದ್ದಾನೆ. ಎಷ್ಟು ಹೊಸ ಚಂದಿರಗಳು ಸರ್? ಎಷ್ಟು ಅಂದರೆ ಮತ್ತೆ ಅಗೇನ್ 15.
15 ಅಂಶಗಳಲ್ಲಿ ನೋಡಿದ್ರಿ ನೀವು ಡೊನಾಲ್ಡ್ ಟ್ರಂಪ್ನ ಸುತ್ತ. ಸೊ ಇಲ್ಲಿ ಸಹ ಒಂದು ಸೌರ ಮಂಡಲದ ಸುತ್ತ ಗ್ರಹಗಳು ಸಹ ಓಡಾಡ್ತಿದ್ದಾವೆ. ಎಷ್ಟು? 15. ನೆನ್ಪಿಟ್ಕೊಳ್ಳಿ, ಎಷ್ಟು? 4 ಗುರು ಗ್ರಹದ ಸುತ್ತ, ಅಂದರೆ 11 ಶನಿ ಗ್ರಹದ ಸುತ್ತ ಅಂತ ಹೇಳ್ತೀವಿ. ಸೊ ಇವಾಗ ಪ್ರಸ್ತುತ ಅತಿ ಹೆಚ್ಚು ಚಂದ್ರರನ್ನು ಅಥವಾ ಈ ಒಂದು ಮೂನ್ಸ್ಗಳನ್ನು ಹೊಂದಿರತಕ್ಕಂಥ ಈ ಗ್ರಹ ಯಾವುದು? ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಶನಿ ಗ್ರಹ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ಆಡಳಿತದಲ್ಲಿ ಪಾರದರ್ಶಕತೆ ಹೆಚ್ಚಿಸಲು ಹಸ್ತಚಾಲಿತ ಪ್ರಕ್ರಿಯೆಗಳನ್ನು ಡಿಜಿಟಲೀಕರಣಗೊಳಿಸಲು ಪ್ರಾರಂಭಿಸಿದ ಪೋರ್ಟಲ್ ಯಾವುದು ಅಂತ. ಯಾವ ಪೋರ್ಟಲ್ ಆಗಿದೆ ಸರ್ ಇದು? ಯಾವ ಪೋರ್ಟಲ್ ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಇಂಟರ್ನಲ್ ಆಡಿಟ್ ಪೋರ್ಟಲ್ ಅಂತ ಹೇಳ್ತೀವಿ. ಯಾವುದೇ ಒಂದು ಇಂಟರ್ನಲ್ ಆಡಿಟ್ ಪೋರ್ಟಲ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಏಪ್ರಿಲ್ 2026ರಿಂದ ಪ್ರಾರಂಭವಾಗಲಿರುವ ಕ್ರಿಯಾತ್ಮಕ ಸಹಕಾರ ಸಂಘಗಳ ಕ್ಷಿಪ್ರ ಸಮೀಕ್ಷೆಯನ್ನು ಯಾವ ಸಂಸ್ಥೆಯು ನಡೆಸುತ್ತಿದೆ ಅಂತ ಕೊಟ್ಟಿದ್ದಾನೆ. ಯಾವ ಒಂದು ಸಂಸ್ಥೆ ನಡೆಸ್ತಾ ಇದೆ ಇದನ್ನು? ಸರ್ ಯಾವ ಸಂಸ್ಥೆ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅಂತ ಹೇಳ್ತೀವಿ. ಯಾವುದು? ಈ ಒಂದು ನ್ಯಾಷನಲ್ ಸ್ಟ್ಯಾಟಿಕಲ್ ಆಫೀಸ್ ಅಂತ ಹೇಳ್ತೀವಿ. ಸೊ ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನಿಂದಾಗಿ ಹೆಚ್ಚುತ್ತಿರುವ ಸಾರಿಗೆ ವೆಚ್ಚದಿಂದ ರಫ್ತುದಾರರನ್ನು ರಕ್ಷಿಸಲು ಸರ್ಕಾರವು ಯಾವ ಯೋಜನೆಯ ದರಗಳನ್ನು ಮರುಸ್ಥಾಪಿಸಿದೆ ಅಂತ. ಯಾವ ಯೋಜನೆಯ ದರಗಳನ್ನು ಮರುಸ್ಥಾಪಿಸಿದೆ? ಯಾವುದಂದ್ರೆ ಒಂದು DTEP ಯೋಜನೆ ಅಂತ ಹೇಳ್ತೀವಿ. ಯಾವುದೇ ಒಂದು DTEP ಯೋಜನೆಯನ್ನು ಮರುಸ್ಥಾಪನೆ ಮಾಡಿದೆ ನಮ್ಮ ಭಾರತ ಸರ್ಕಾರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ತಮಿಳುನಾಡಿನ ಮುಖ್ಯ ಚುನಾವಣಾಧಿಕಾರಿ ಬಿಡುಗಡೆ ಮಾಡಿದ ಶಾಸನಸಭೆ ಚುನಾವಣಾ ಕೈಪಿಡಿ 2026 ಯಾವುದು? ಶಾಸನಸಭೆ ಚುನಾವಣಾ ಕೈಪಿಡಿ 2026ರಲ್ಲಿ ಉಲ್ಲೇಖಿಸಲಾದ ಪ್ರಾಚೀನ ಚುನಾವಣಾ ಪದ್ಧತಿಯ ಹೆಸರೇನು ಅಂತ ಕೊಟ್ಟಿದ್ದಾನೆ. ಸರಿ, ಏನು ಸರ್ ಇದು? 12th ಹಿಸ್ಟ್ರಿ ಬುಕ್ಕಲ್ಲೇ ಮೆನ್ಷನ್ ಮಾಡಿದ್ದಾನೆ. ಸರ್ ಇಲ್ಲ ಸರ್, ನಾನು ಸೈನ್ಸ್ ಇದ್ದೀನಿ. ಹಾಗಾದರೆ ನೀವು ನೆನ್ಪಿಟ್ಕೊಳ್ಳಿ, ಯಾರು ಅಂದರೆ ಈ ಒಂದು ಕುಡುವಲೈ ಪದ್ಧತಿ ಅಂತ ಹೇಳ್ತೀವಿ. ಕುಡುವಲೈ ಪದ್ಧತಿ ಯಾವ ಪದ್ಧತಿ? ಕುಡುವಲೈ ಪದ್ಧತಿ. ಕುಡುವಲೈ ಪದ್ಧತಿ ಅಂದರೆ ಏನಂತ ಹೇಳ್ಬೋದಾ? ಕುಡುವಲೈ ಪದ್ಧತಿ ಅಂದರೆ ಏನು? ಆಪ್ಷನ್ ಎ ಅದೃಷ್ಟದ ಪದ್ಧತಿ, ಆಪ್ಷನ್ ಬಿ ಆಯ್ಕೆ ಮಾಡುವ ಪದ್ಧತಿ, ಆಪ್ಷನ್ ಸಿ ನನ್ ಆಫ್ ದಿ ಅಬೌವ್. ಯಾವುದು ಅಂತ ಇದಕ್ಕೆ ಆನ್ಸರ್ನ ನೀವು ಮಾಡಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಲೋಕಸಭೆಯಲ್ಲಿ ಇತ್ತೀಚೆಗೆ ಅಂಗೀಕಾರಗೊಂಡು ರಾಜ್ಯಸಭೆಯಲ್ಲಿ ಚರ್ಚೆಗೆ ಬಂದ ಲಿಂಗಾಂತರ ವ್ಯಕ್ತಿಗಳ ತಿದ್ದುಪಡಿ ಮಸೂದೆ ಯಾವ ವರ್ಷಕ್ಕೆ ಸೇರಿದ್ದಾಗಿದೆ ಅಂತ ಕೊಟ್ಟಿದ್ದಾನೆ. ಸರ್ ಯಾವ ವರ್ಷಕ್ಕೆ ಸೇರಿದ್ದಾಗಿದೆ ಇದು? ಯಾವ ವರ್ಷಕ್ಕೆ ಅಂದರೆ ಸರ್ ದ್ಯಾಟ್ ಈಸ್ ಆಪ್ಷನ್ ಸಿ ಅಂತ ಹೇಳ್ತೀವಿ, 2026ರ ವರ್ಷಕ್ಕೆ ಸೇರಿದ್ದಾಗಿದೆ. ಓಕೆ. ಸೊ ಇದಕ್ಕೂ ಸಹ ಪರ ವಿರೋಧಗಳಿದ್ದಾವೆ. ಲಿಂಗಾಂತರ ವ್ಯಕ್ತಿಗಳ ಒಂದು ತಿದ್ದುಪಡಿ ಮಸೂದೆ ಏನಿದೆಯಲ್ವ, ಸೊ ಇದಕ್ಕೆ ಸಹ ಆಲ್ಮೋಸ್ಟ್ ವಿರೋಧಗಳೇ ಇದ್ದಾವೆ ಜಾಸ್ತಿ. ಇದ್ರ ಬಗ್ಗೆ ಒಂದು ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ಎಲ್ಲಿ ಅಂತಾರೆ ಗೂಗಲ್ ಮಾಡಿ ಏನು ಅಂತಂದರೆ, ಸೊ ಈಗ ರೀಸೆಂಟ್ ಆಗಿರ್ತಕ್ಕಂತಹ ಬಿಲ್ಗಳು, ಈ ಒಂದು ಲೋಕಸಭೆ ಏನು ಬಿಲ್ಗಳು ಮಾಡಿದಾನಲ್ವಾ ಈ ಟ್ರಾನ್ಸ್ಜೆಂಡರ್ ರಿಲೇಟೆಡ್, ಸೊ ಆ ಒಂದು ಟ್ರಾನ್ಸ್ಜೆಂಡರ್ ರಿಲೇಟೆಡ್ ಬಿಲ್ ಅಂತ ಸರ್ಚ್ ಮಾಡಿ, ಸೊ ನಿಮಗೆ ಸಮ್ ಆರ್ಟಿಕಲ್ಸ್ಗಳು ಬರ್ತವೆ. ಓಕೆ. ಸೊ ಟೈಮ್ಸ್ ನ್ಯೂ ಇಂಡಿಯಾ ಆಗಿರಲಿ ಆ್ಯಂಡ್ ನೆಕ್ಸ್ಟ್ ಈ ಬೇರೆ ಇಂಗ್ಲೀಷಲ್ಲಿ ಬರ್ತವೆ ನಿಮಗೆ. ಸೊ ಅದನ್ನು ಅಲ್ಲೇ ನೀವು ಟ್ರಾನ್ಸ್ಲೇಟ್ ಮಾಡ್ಕೊಂಡು ಕನ್ನಡದಲ್ಲಿ ನೋಡ್ಕೊಳ್ಳಿ. ಬಟ್ ಸಂಪೂರ್ಣವಾಗಿ ಓದ್ಕೊಳ್ಳಿ ಒಂದು 2-3 ಬಾರಿ, ಯಾಕೆಂದರೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಮುಂಬರ್ತಕ್ಕಂಥ ಎಕ್ಸಾಮಲ್ಲಿ ಕೇಳ್ತಾನೆ, ಇದನ್ನು ಮ್ಯಾಕ್ಸಿಮಮ್ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2024-25ನೇ ಸಾಲಿನ ಸ್ವಸಹಾಯ ಗುಂಪುಗಳ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಬ್ಯಾಂಕ್ ಲಿಂಕೇಜ್ನಲ್ಲಿ ಅತ್ಯುತ್ತಮ ಸಾಧನೆಗಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿರತಕ್ಕಂತಹ ಬ್ಯಾಂಕ್ ಯಾವುದು ಅಂತ ಕೇಳ್ತಾನೆ. ಯಾವ ಬ್ಯಾಂಕ್ ಆಗಿದೆ ಸರ್ ಇದು? ಯಾವುದು ಸರ್? ಯಾವುದು ಅಂದರೆ ನಮ್ಮ ಕರ್ನಾಟಕ ಬ್ಯಾಂಕ್ ಅಂತ ಹೇಳ್ತೀವಿ. ಸರ್ ಯಾವುದು? ಕರ್ನಾಟಕ ಬ್ಯಾಂಕ್. ಕರ್ನಾಟಕ ಬ್ಯಾಂಕ್. ಓಕೆ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಏಷ್ಯನ್ ಲ್ಯಾಕ್ರೋಸ್ ಗೇಮ್ಸ್ನಲ್ಲಿ ಲ್ಯಾಕ್ರೋಸ್ ಗೇಮ್ಸ್ನಲ್ಲಿ ಚಿನ್ನದ ಪದಕ ಗೆದ್ದ ಭಾರತೀಯ ತಂಡಗಳನ್ನು ಯಾವ ಕ್ರೀಡಾ ಸಚಿವರು ಸನ್ಮಾನಿಸಿದರು ಅಂತ. ಯಾವ ಕ್ರೀಡಾ ಸಚಿವ ಸರ್ ಇದು? ಯಾರು ಅಂದರೆ ಕ್ರೀಡಾ ಸಚಿವರು ಯಾರಿದ್ದಾರೆ ಪ್ರಸ್ತುತ? ಡಾಕ್ಟರ್ ಮನ್ಸುಖ್ ಮಾಂಡವಿಯ. ಸರ್ನಾ ಏನು? ಮನ್ಸುಖ್ ಮಾಂಡವಿಯ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಲ್ಯಾಕ್ರೋಸ್ ಕ್ರೀಡೆಯನ್ನು ಯಾವ ವರ್ಷದಲ್ಲಿ ಒಲಿಂಪಿಕ್ಸ್ನಲ್ಲಿ ವೈಶಿಷ್ಟ್ಯಪೂರ್ಣ ಕ್ರೀಡೆಯಾಗಿ ಸೇರಿಸಿಕೊಳ್ಳಲಾಗಿದೆ ಅಂತ ಕೊಟ್ಟಿದ್ದಾನೆ. ಸರ್ನಾ? ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾವ ಒಂದು ವರ್ಷ ಅಂತಂದರೆ ಸರ್ ದ್ಯಾಟ್ ಈಸ್ ನಥಿಂಗ್ ಬಟ್ 2028ರ ಲಾಸ್ ಏಂಜಲ್ಸ್ ಈ ಒಲಿಂಪಿಕ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಇದೇ ಒಂದು 2028ರ ಲಾಸ್ ಏಂಜಲ್ಸ್ ಒಲಿಂಪಿಕ್ಸ್ನಲ್ಲಿ ಲ್ಯಾಕ್ರೋಸ್ ಜೊತೆಗೆ ಒಂದು ಲ್ಯಾಕ್ರೋಸ್ ಆಯಿತು ಆ್ಯಂಡ್ ದೆನ್ ಇನ್ನೊಂದು ಕ್ರಿಕೆಟ್ ಆಯಿತು. ಓಕೆ. ಸೊ ಎರಡನ್ನು ಸಹ ಸೇರ್ಪಡೆ ಮಾಡಲಾಗಿದೆ. ಯಾವುದನ್ನು? ಲ್ಯಾಕ್ರೋಸ್ ಮತ್ತು ಈ ಒಂದು ಕ್ರಿಕೆಟನ್ನು. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಕ್ರಿಕೆಟಲ್ಲಿ ಯಾವ ಒಂದು ಮಾದರಿಯ ಕ್ರಿಕೆಟ್? T20 ಕ್ರಿಕೆಟ್ ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ಮೊದಲ ಬಾರಿಗೆ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ ಪಂದ್ಯಾವಳಿಯನ್ನು ಆಯೋಜಿಸಲು ಸಜ್ಜಾಗಿರುವ ರಾಜ್ಯ ಯಾವುದು ಅಂತ ಕೊಟ್ಟಿದ್ದಾನೆ. ಮತ್ತೆ ನೋಡಿ, ನಿಮ್ಗೆ ಅವಾಗಲೇ ಹೇಳಿದ್ದೆ, ಯಾಕೆ ಡೈಲಿ ಕರೆಂಟ್ ಅಫೇರ್ಸ್ ಮತ್ತೆ ಇಂಪಾರ್ಟೆಂಟ್ ಆಗುತ್ತೆ. ಸೊ 4 ದಿನಕ್ಕೆ ಒಂದೊಂದು ಸರಿ ಹೊಸದು ಬಂದೇ ಬರುತ್ತೆ ರೀ. ಓಕೆ. ಮೊದಲ ಅನ್ನೋದು ಬಂದೇ ಬರುತ್ತೆ. ಸೊ ದ್ಯಾಟ್ಸ್ ವೈ ಇಂಪಾರ್ಟೆಂಟ್ ಆಗ್ತವೆ ಕರೆಂಟ್ ಅಫೇರ್ಸ್ಗಳು ನಿಮಗೆ. ಸೊ ಇದೇ ನೀವು ವೀಕ್ಲಿ ಅಥವಾ ಈ ಒಂದು ಮಂತ್ಲಿ ಕರೆಂಟ್ ಅಫೇರ್ಸಲ್ಲಿ ಮಾಡುವಾಗ ಇಷ್ಟು ಕ್ವಶನ್ಗಳು ನಿಮಗೆ ಸಿಗಲ್ಲ. ಒಂದೇ ಕ್ಲಾಸಲ್ಲಿ 35 ಅಂತಂದರೆ, ಸೊ ಒಂದು ಮಂತ್ದ ಕರೆಂಟ್ ಅಫೇರ್ಸ್ ಟಾಪ್ ಅಂತ ತೊಗೊಂಡಾಗ 100 ಮಾತ್ರ ಆಗ್ತದೆ. ಸೊ ಇಲ್ಲಿ ನಿಮಗೆ 3 ದಿನಕ್ಕೆ 100 ಕಂಪ್ಲೀಟ್ ಆಗಿರ್ತವೆ.
ಮೀನ್ಸ್ 35 ನೆನ್ಪಿಟ್ಕೊಳ್ಬೇಕಂತಲ್ಲ, ಬಟ್ ಇಲ್ಲಿ ನಿಮಗೆ ಸಮ್ ಹೈಲೈಟೆಡ್ ಆಗಿರ್ತಕ್ಕಂಥದ್ದು ಜಾಸ್ತಿ ಅದರ ಬಗ್ಗೆ ಹೇಳ್ತಿರ್ತೀವಲ್ವಾ, ಸೊ ನೆನಪು ಉಳಿತದೆ, ಆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಉಳಿತದೆ ಅದು. ಓಕೆ, ಜಾಸ್ತಿ ಇದ್ರ ಬಗ್ಗೆ ಈತ ಮಾತಾಡ್ತಿದ್ದಾನೆ ಅಂದರೆ ಮೇ ಬಿ ಇದು ಇಂಪಾರ್ಟೆಂಟ್ ಇರಬಹುದು, ಇದನ್ನು ಜಸ್ಟ್ ಬೇಗ ಕ್ವಿಕ್ಕಾಗಿ ಈ ಥರ ಮೂವ್ ಆಗಿದ್ದಾನೆ ಅಂದರೆ ಓಕೆ ಅದು ಇಂಪಾರ್ಟೆಂಟ್ ಇಲ್ಲದೆ ಇರ್ಬೋದು ಅಂತ ಹೇಳುತ್ತೆ ಮೈಂಡ್. ಸಬ್ ಕಾನ್ಷಿಯಸ್ ಮೈಂಡ್ ಎಲ್ಲ ಸಹ ನೆನ್ಪಿಟ್ಕೊಳ್ತದೆ, ಇದು ನಿಮ್ಗೆ ಗೊತ್ತಿರಲಿ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಯಾವುದಾಗ್ಬೋದು ಇದಕ್ಕೆ ಸರಿಯಾದ ಉತ್ತರ? ಸರಿ, ಯಾವುದು ಅಂದರೆ ಒಂದು ಪಂಜಾಬ್ ಅಂತ ಹೇಳ್ತೀವಿ, ನೆನ್ಪಿಟ್ಕೊಳ್ಳಿ. ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಹಾಕಿ ಪಂದ್ಯಾವಳಿಯನ್ನು ಆಯೋಜಿಸಲು ಸಜ್ಜಾಗಿರ್ತಕ್ಕಂತಹ ಭಾರತದ ಮೊದಲ ರಾಜ್ಯ ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ಪಂಜಾಬ್ ರಾಜ್ಯ. ಓಕೆ, ಸೊ ಪಂಜಾಬ್ ಅಂದರೆ ಹಾಕಿ ಅಂತ ನೀವು ಮ್ಯಾಕ್ಸಿಮಮ್ ಹೇಳ್ಬೋದು, ಕರ್ನಾಟಕದ ಕೊಡಗು ಅಂದರೆ ಹಾಕಿ ಅಂತ ನೀವು ಹೇಳ್ಬೋದು. ಓಕೆ, ಸೊ ಹೀಗೆ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯುನೆಸ್ಕೋ ಇತ್ತೀಚೆಗೆ ಕರ್ನಾಟಕದ ಯಾವ ನದಿ ಜೋಡಣೆಯ ಬಗ್ಗೆ ಪರಿಸರ ಕಳವಳ ವ್ಯಕ್ತಪಡಿಸಿದೆ ಅಂತ ಕೊಟ್ಟಿದ್ದಾನೆ. ಯಾವ ಒಂದು ನದಿ ಜೋಡಣೆ ಅದು? ಯಾವುದು ನದಿ ಜೋಡಣೆ ಅಂದರೆ ಸರ್ ನಮ್ಮ ಕರ್ನಾಟಕದ ಅಘನಾಶಿನಿ ನದಿ ಅಂತ ಹೇಳ್ತೀವಿ. ಯಾವುದು ನದಿ? ಒಂದು ಅಘನಾಶಿನಿ ನದಿ. ಅಘನಾಶಿನಿ ನದಿ ಮೇಲೆ ಕಂಡುಬರ್ತಕ್ಕಂಥ ಒಂದು ಫಾಲ್ಸ್ ಯಾವುದು ಸರ್? ಉಂಚಳ್ಳಿ ಫಾಲ್ಸ್ ಅಂತ ಹೇಳ್ತೀವಿ. ಯಾವುದು? ಒಂದು ಉಂಚಳ್ಳಿ ಫಾಲ್ಸ್ ಅಂತ ಹೇಳ್ತೀವಿ, ಅದು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಪ್ರಶ್ನೆ, ಶಾಂತಿ ಮತ್ತು ಒಳಗೊಳ್ಳುವಿಕೆಗೆ ಕವಿತೆ ಒಂದು ಸೇತುವೆ. ಯಾವುದು? ಶಾಂತಿ ಮತ್ತು ಒಳಗೊಳ್ಳುವಿಕೆಗೆ ಕವಿತೆನೇ ಒಂದು ಸೇತುವೆ ಅಂತೆ. ಸೊ ಎಂಬ ಘೋಷವಾಕ್ಯದೊಂದಿಗೆ ಮಾರ್ಚ್ 21, 2026 ಯಾವ ದಿನವನ್ನು ಆಚರಿಸಲಾಯಿತು ಅಂತ ಕೇಳಿದ್ದಾನೆ. ಯಾವ ದಿನ ಆಚರಣೆ ಮಾಡ್ತೀವಿ ಸರ್ ಇದನ್ನು? ಯಾವುದು ಅಂದರೆ ನಮ್ಮ ದಿನ. ಯಾವುದು ಅಂದರೆ ವಿಶ್ವ ಕವನ ದಿನ ಅಂತ ಹೇಳ್ತೇವೆ. ಸರ್ ನಾವು ಏನಂತ ಹೇಳ್ತೀವಿ? ಒಂದು ವಿಶ್ವ ಕವನ ದಿನ ಅಂತ ಹೇಳ್ತೀವಿ. ಯಾವಾಗ? ಈ ಒಂದು ಮಾರ್ಚ್ 21ನೇ ತಾರೀಕಿಗೆ. ಸೊ ಕವನ ನಾವು ಎಲ್ಲಿ ಕುತ್ಕೊಂಡು ಬರೆಯೋಕ್ಕಾಗ್ತದೆ? ಮನೇಲಿ ಕುತ್ಕೊಂಡು ಬರೋಕ್ಕಾಗ್ತದೆ? ಬರೀಬಹುದು, ಏನೋ ಒಂದು ಲೈನ್ ಬಂದರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಎಲ್ಲಿ ಕೂಡ್ತಾರೆ ಆಲ್ಮೋಸ್ಟ್ ಕವಿಗಳು ಸರ್? ಫಾರೆಸ್ಟ್ ಏರಿಯಾದಲ್ಲಿ, ಗುಡ್ಡಗಾಡದಲ್ಲಿ. ಸೊ ಆ ರೀತಿ ಕುತ್ಕೊಂಡು ಬರೀತಾರೆ. ಸೊ ಸಖತ್ತಾಗಿ ಬರ್ತವೆ ಕವನಗಳು. ಸೊ ಮೀನ್ಸ್ ಇದೇ ಒಂದು ಮಾರ್ಚ್ 21ನೇ ತಾರೀಕಿಗೆ ಫಾರೆಸ್ಟ್ ದಿನ ಸಹ ಇದೆ ನೋಡಿ. ಓಕೆ, ಮಾರ್ಚ್ 21ಕ್ಕೆ ಫಾರೆಸ್ಟ್ ದಿನ ಇದೆ. ಮಾರ್ಚ್ 22ಕ್ಕೆ ಈ ವಾಟರ್ ದಿನ ಇದೆ. ಮಾರ್ಚ್ 23ಕ್ಕೆ ಎನ್ವೈರ್ನ್ಮೆಂಟ್ ಡೇ ಇದೆ. ಮಾರ್ಚ್ 24ಕ್ಕೆ TV ದಿನ ಇದೆ. ಮಾರ್ಚ್ 20ಕ್ಕೆ ಖುಷಿ ದಿನ ಇದೆ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಹಾರಾಷ್ಟ್ರದ ಬುಡಕಟ್ಟು ಮತ್ತು ಕೃಷಿ ಜಿಲ್ಲೆಗಳಲ್ಲಿ ಗರ್ಭಿಣಿಯರ ಅಪೌಷ್ಟಿಕತೆಗೆ ಹವಾಮಾನ ಬದಲಾವಣೆ ಪ್ರಮುಖ ಕಾರಣ ಎಂದು ಯಾವ ಸಂಸ್ಥೆಗಳ ಕಾರ್ಯಾಗಾರವು ಹೈಲೈಟ್ ಮಾಡಿದೆ ಅಂತ. ಯಾವ ಒಂದು ಸಂಸ್ಥೆಯ ಕಾರ್ಯಾಗಾರ ಸರ್? ಯಾವುದು ಅಂದರೆ ಸರ್ ದ್ಯಾಟ್ ಈಸ್ ನನ್ ಅದರ್ ದ್ಯಾನ್ ಯುನಿಸೆಫ್ ಮತ್ತು PIB ಅಂತ ಹೇಳ್ತೀವಿ. ಯಾವುದು? ಈ ಒಂದು ಯುನಿಸೆಫ್ ಮತ್ತು PIB. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಸುಪ್ರೀಂ ಕೋರ್ಟ್ ಇತ್ತೀಚಿನ ತೀರ್ಪಿನ ಪ್ರಕಾರ ಈ ಕೆಳಗಿನ ಯಾವ ಧರ್ಮಗಳಿಗೆ ಮತಾಂತರ ಹೊಂದುವ ವ್ಯಕ್ತಿಗಳು ತಮ್ಮ ಪರಿಶಿಷ್ಟ ಜಾತಿ ಸ್ಥಾನಮಾನವನ್ನು ಕಳೆದುಕೊಳ್ಳುತ್ತಾರೆ ಅಂತ ಹೇಳಿದ್ದಾರೆ ಅಂತ ಕೊಟ್ಟಿದ್ದಾನೆ. ಸೊ ಯಾವುದಕ್ಕೆ ಅಂತಂದರೆ ಈ ಒಂದು ಕ್ರೈಸ್ತ ಧರ್ಮ ಅಥವಾ ಈ ಒಂದು ಇಸ್ಲಾಂ ಧರ್ಮಕ್ಕೆ ಮತಾಂತರ ಹೊಂದತಕ್ಕಂತಹ ವ್ಯಕ್ತಿಗಳು ತಾವೇನಾದರೂ SC ಇದ್ದರೆ ಅವರ ಒಂದು SC ಸ್ಥಾನಮಾನವನ್ನು ಕಳೆದುಕೊಳ್ತಾರೆ. ಸೊ ಲೈಕ್ ಇವಾಗ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ. ಮತ್ತೆ ಇದ್ರ ಬಗ್ಗೆ ಮತ್ತೆ ನಿಮ್ಗೆ ಒಂದು ನಿಮಿಷ ಇಲ್ಲಿ ಹೇಳ್ತೀನಿ, ಕಥೆ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಏನು ಅಂತಂದರೆ ಇವಾಗ ಯಾರೋ ಒಬ್ಬ ವ್ಯಕ್ತಿ, ಸೊ ಎಕ್ಸ್ ಅನ್ನೋ ವ್ಯಕ್ತಿ ಇದ್ದಾನೆ. ಸೊ ಎಕ್ಸ್ ಅನ್ನೋ ವ್ಯಕ್ತಿ ಇವಾಗ ಕರೆಂಟ್ಲಿ ಯಾವ ಧರ್ಮದಲ್ಲಿದ್ದಾನೆ ಅಂದರೆ ಹಿಂದೂ ಧರ್ಮದಲ್ಲಿದ್ದಾನೆ. ಸೊ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಎಕ್ಸ್ ಅನ್ನುವ ವ್ಯಕ್ತಿ, ಸೊ ಆತ SC ಆಗಿರ್ತಾನೆ. ಸೊ ಆತನ ಒಂದು ಕ್ಯಾಟಗರಿ ಪ್ರಕಾರ. ಓಕೆ, ಸೊ ಈತನಿಗೆ ಮನಸ್ಸಿಗೆ ಇಚ್ಛೆ ಆಗಿ 25ನೇ ಆರ್ಟಿಕಲ್ನ ಪ್ರಕಾರ ಯಾವುದೇ ಒಂದು ಧರ್ಮವನ್ನು ಆತ ಸ್ವೀಕಾರ ಮಾಡಬಹುದು. ಯಾವ ಆರ್ಟಿಕಲ್ ಪ್ರಕಾರ? 25ನೇ ಆರ್ಟಿಕಲ್ ಪ್ರಕಾರ. ಓಕೆ, ಸೊ 25ನೇ ಆರ್ಟಿಕಲ್ ಏನಂತ ಹೇಳುತ್ತೆ ಅಂದರೆ ನಮ್ಮ ಮನಸ್ಸಿಗೆ ಸ್ವ ಇಚ್ಛೆಯಿಂದ ನಾವು ಯಾವುದಾದ್ರೂ ಧರ್ಮವನ್ನು ಸ್ವೀಕಾರ ಮಾಡಬಹುದು, ಅದನ್ನು ನಾನು ಪಾಲಿಸಬಹುದು, ಅದನ್ನು ನಾನು ಅನುಸರಿಸಬಹುದು ಅಂತ ಹೇಳುತ್ತೆ. ಸೊ ಆ ರೀತಿ ಈ ಒಂದು ಎಕ್ಸ್ ಅನ್ನುವ ವ್ಯಕ್ತಿ ಏನು ಮಾಡ್ತಾನೆ? ಸೊ ಈ ಒಂದು ಇಸ್ಲಾಂ ಧರ್ಮಕ್ಕೆ ಅಥವಾ ಈ ಒಂದು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗ್ತಾನೆ. ಆತನಿಗೆ ಮೊದಲು ಯಾವುದಿತ್ತು? SC ಸರ್ಟಿಫಿಕೇಟ್ ಇತ್ತು. ಇವಾಗ ಈ ಕ್ರೈಸ್ತ ಧರ್ಮಕ್ಕೆ ಆ್ಯಂಡ್ ದೆನ್ ಈ ಒಂದು ಇಸ್ಲಾಂ ಧರ್ಮಕ್ಕೆ ಆತ ಮತಾಂತರ ಆದಾಗ, ಕನ್ವರ್ಟ್ ಆದಾಗ ಆತನ SC ಏನಿದೆ ಅಲ್ವಾ, ಆತನ ಒಂದು SC ಸ್ಥಾನಮಾನ ಏನಿದೆ ಅಲ್ವಾ, ಆ ಒಂದು ರಿಸರ್ವೇಷನ್ ಆತ ಕಳ್ಕೊಳ್ತಾನೆ ಅಂತ ಹೇಳುತ್ತೆ. ಆತ ಏನಾದರೂ ಹಿಂದೂ ಇದ್ದ ಆ್ಯಂಡ್ ಹಿಂದೂ ಅಲ್ಲಿ SC ಇದ್ದ ಅಂತಂದರೆ ಆ ವ್ಯಕ್ತಿ, ಆತ ಬೌದ್ಧ ಧರ್ಮಕ್ಕೆ, ಸಿಖ್ ಧರ್ಮಕ್ಕೆ ಏನಾದರೂ ಮತಾಂತರ ಆದರೆ ಆ SC ಸ್ಥಾನಮಾನವನ್ನು ಆತ ಕಳೆದುಕೊಳ್ಳುವುದಿಲ್ಲ, ಅದು ಹಾಗೇ ಇರ್ತದೆ ಅಂತ ಹೇಳ್ತದೆ. ಓಕೆ, ಇದು ಸಹ ನೀವು ನೆನ್ಪಿಟ್ಕೊಳ್ಳಿ. ಯಾರು ಇದನ್ನು ತೀರ್ಪು ಕೊಟ್ಟಿದ್ದಾರೆ ಸರ್? ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಇದರ ಬಗ್ಗೆ ಇದೇ ರೀತಿಯ ಉಲ್ಲೇಖವನ್ನು ಮಾಡಿರ್ತಕ್ಕಂಥ ಒಂದು ಹೈಕೋರ್ಟ್ ಯಾವುದು ಅಂತ ಕೇಳ್ತಾನೆ ನಿಮಗೆ. ಅವಾಗ ಆಂಧ್ರ ಪ್ರದೇಶದ ಹೈಕೋರ್ಟ್ ಅಂತ ನೀವು ಹೇಳಬೇಕಾಗುತ್ತೆ. ಅದನ್ನು ಸಹ ನೀವು ಮರಿಬೇಡಿ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ಇದೇ ಒಂದು ರಿಸರ್ವೇಷನ್ ಬಗ್ಗೆ ಮಾತನಾಡ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ ಸಹ ನಿಮ್ಗೆ ಕೇಳಬಹುದು. ಎಲ್ಲಿ? ಈ ಒಂದು ಮೂಲಭೂತ ಹಕ್ಕುಗಳೇನು ಬರ್ತಾವಲ್ವಾ, ಸೊ ಅಲ್ಲಿ ಒಂದು ನಿಮಗೆ ವಿಧಿ ಸಹ ಕಂಡು ಬರುತ್ತೆ. ಯಾವುದು? 16 ಸಬ್ ಆರ್ಟಿಕಲ್ 4 ಅಂತ ಹೇಳ್ತೀವಿ. ಸೊ ಈ ಒಂದು 16 ಸಬ್ ಆರ್ಟಿಕಲ್ 4 ಏನಂತ ಹೇಳುತ್ತೆ ಅಂದರೆ ಈ ರಿಸರ್ವೇಷನ್ ಕೊಡಬಹುದು ಕೆಲವೊಂದು ಮೀಸಲು ವರ್ಗಗಳಿಗೆ ಅಂತ ಹೇಳುತ್ತೆ. ಮಹಿಳೆಯರಿಗಾಗಿರಲಿ, ಆ್ಯಂಡ್ ದೆನ್ OBC ಆಗಿರಲಿ, SC ST ಆಗಿರಲಿ, ಮತ್ತು ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ವಾಟ್ ಎವರ್ ಅದು ಬರುತ್ತಲ್ವಾ, ಸೊ ಅವ್ರು ಎಲ್ಲರಿಗೂ ಸಹ ರಿಸರ್ವೇಷನ್ ಕೊಡಬಹುದು, ಅವರ ಒಂದು ಸ್ಥಾನಮಾನವನ್ನು ಮೇಲೇರಿಸಲು ಅಂತ ಹೇಳುತ್ತೆ. ಯಾವುದು? 16 ಸಬ್ ಆರ್ಟಿಕಲ್ 4. ಆ್ಯಂಡ್ ದೆನ್ ಇದೇ ಒಂದು 16 ಸಬ್ ಆರ್ಟಿಕಲ್ 4ರಲ್ಲಿ ಏನಂತ ಹೇಳುತ್ತೆ? ಸೊ 16 ಸಬ್ ಆರ್ಟಿಕಲ್ 4 ಅನ್ನೋದು ಯಾವುದೇ ಕಾರಣಕ್ಕಾಗಿಯೂ ಸಹ ಮೂಲಭೂತ ಹಕ್ಕಲ್ಲ ಅಂತ ಹೇಳುತ್ತೆ. ಮೀನ್ಸ್ ರಿಸರ್ವೇಷನ್ ಅದು ಮೂಲಭೂತ ಹಕ್ಕಲ್ಲ, ನೀನು ಕೊಡಲಿಲ್ಲ ಅಂತಂದ್ರೆ ನೀನು ಕೇಳೋ ಹಾಗಿಲ್ಲ ಅಂತ ಸಹ ಹೇಳುತ್ತೆ. ಯಾವುದು? ಇದೇ ಒಂದು 16 ಸಬ್ ಆರ್ಟಿಕಲ್ 4, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಕನ್ಫ್ಯೂಷನ್ ಆಗಬೇಡಿ. ಆ್ಯಂಡ್ ದೆನ್ ಇದ್ರ ಮೇಲೆ ಆಲ್ರೆಡಿ
ಅಲ್ಲಿ ಕ್ವಶನ್ಗಳನ್ನು ಕೇಳಿದ್ದಾನೆ. ಐ ಥಿಂಕ್ ಇನ್ CGL ಪ್ರಿಲಿಮ್ಸ್ ಆರ್ ಮೇನ್ಸಲ್ಲಿ ಕೇಳಿದ್ದಾನೆ ಈ ಒಂದು ಪ್ರಶ್ನೆನ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತೀಯ ರೂಪಾಯಿ ಮೌಲ್ಯವು $US ಎದುರು ಯಾವ ದಾಖಲೆಯ ಕನಿಷ್ಠ ಮಟ್ಟಕ್ಕೆ ಕುಸಿತ ಕಂಡಿದೆ ಅಂತ. ಸರಿ, ಎಷ್ಟು ಅಂದರೆ ಒಂದು $94 ಅಂತ ಹೇಳ್ತೇವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ದೇಶೀಯ ಇಂಧನ ಒತ್ತಡವನ್ನು ಕಡಿಮೆ ಮಾಡಲು ಅಮೆರಿಕ ನಿರ್ಬಂಧಗಳನ್ನು ಸಡಿಲಗೊಳಿಸಿದ ನಂತರ ಭಾರತವು ಇತ್ತೀಚೆಗೆ ಯಾವ ದೇಶದಿಂದ LPGಯನ್ನು ಖರೀದಿಸಿದೆ? ಯಾವ ದೇಶದಿಂದ LPGಯನ್ನು ಖರೀದಿಸಿದೆ? ಸರಿ, ಯಾವುದಂದ್ರೆ ಈ ಒಂದು ಇರಾನ್ ದೇಶದಿಂದ LPGಯನ್ನು ಖರೀದಿ ಮಾಡಿದ್ದೀವಿ. ಅಂದರೆ ನೆಕ್ಸ್ಟ್, ಇತ್ತೀಚೆಗೆ ಇಂಧನ ಕೊರತೆಯ ವದಂತಿಗಳ ನಡುವೆ ಪೆಟ್ರೋಲ್, ಡೀಸೆಲ್ ಅಥವಾ LPG ಕೊರತೆ ಇಲ್ಲ ಎಂದು ಯಾವ ಸಚಿವಾಲಯವು ಸ್ಪಷ್ಟಪಡಿಸಿದೆ ಅಂತ ಕೊಟ್ಟಿದ್ದಾನೆ. ಯಾವುದು ಅಂದರೆ ಒಂದು ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಮಿನಿಸ್ಟ್ರಿ ಅಂತ ಹೇಳ್ತೀವಿ. ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಈ ಒಂದು ಹಾರ್ಮುಜ್ ಜಲಸಂಧಿಯ ಭದ್ರತೆಯ ಸಂಬಂಧಿಸಿದಂತೆ ಭಾರತವು ಯಾವ ದೇಶದೊಂದಿಗೆ ಇತ್ತೀಚೆಗೆ ಕಾರ್ಯತಂತ್ರದ ವ್ಯಾಪಾರ ಬದಲಾವಣೆ ಮಾಡಿಕೊಂಡಿದೆ ಅಂತ ಕೊಟ್ಟಿದ್ದಾನೆ. ಯಾವ ದೇಶದೊಂದಿಗೆ ಮಾಡ್ಕೊಂಡಿರ್ಬೋದು ಸರ್ ಇದು? ನನ್ ಅದರ್ ದ್ಯಾನ್ ಇರಾನ್ ದೇಶ ಅಷ್ಟೇ. ಅಂದರೆ ನೆಕ್ಸ್ಟ್ ಈ ಒಂದು ಕುಡುವಲೈ ಎಂಬ ಪುರಾತನ ಚುನಾವಣಾ ಪದ್ಧತಿಯ ಭಾರತದ ಯಾವ ರಾಜ್ಯ ಇತಿಹಾಸಕ್ಕೆ ಸೇರಿದೆ ಅಂತ. ಕುಡುವಲೈ ಸರ್, ಕುಡುವಲೈ ಅಂತಂದರೆ ಒಂದು ಚಿಕ್ಕ ಹುಡುಗನಿಂದ ಅದನ್ನು ಚೀಟಿಯನ್ನು ಎತ್ತಿಸ್ತಾರೆ. ಸೊ ಆ ಒಂದು ಪದ್ಧತಿಯ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಕುಡುವಲೈ. ಸೊ ಯಾವ ರಾಜ್ಯ ಅಂದರೆ ಸರ್ ದ್ಯಾಟ್ ಈಸ್ ಈ ಒಂದು ತಮಿಳುನಾಡು ಅಂತ ಹೇಳ್ತೇವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಲಡಾಖ್ ಮತ್ತು ಈಶಾನ್ಯ ಗಡಿಗಳ ವಲಸಿಗರ ಟ್ರ್ಯಾಕಿಂಗ್ ಬಳಸುವಿಕೆಗಾಗಿ IVFRT ಯೋಜನೆಯ ಒಟ್ಟು ವೆಚ್ಚ ಎಷ್ಟು ಅಂತ ಕೊಟ್ಟಿದ್ದಾನೆ. ಎಷ್ಟು ವೆಚ್ಚ ಆಗಿದೆ ಸರ್? 1,800 ಕೋಟಿಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, NSO ಪ್ರಕಾರ ಆಲ್ ಇಂಡಿಯಾ ಕಾರ್ಯಾಗಾರದಲ್ಲಿ ಯಾವ ವಲಯದ ಆರ್ಥಿಕ ಕೊಡುಗೆಯನ್ನು ಅಳೆಯಲು ಸಮೀಕ್ಷೆಯನ್ನು ನಡೆಸಲಾಗ್ತದೆ ಅಂತ. ಡೈರಿ, ಫಿಶರಿ ಮತ್ತು ಪ್ಯಾಕ್ಸ್ ಅಂತ ಹೇಳ್ತೇವೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಕುಸಿಯಲು ಮತ್ತು ಷೇರು ಮಾರುಕಟ್ಟೆ ಚೇತರಿಸಿಕೊಳ್ಳಲು ಕಾರಣವಾದ ಅಂಶ ಯಾವುದು ಅಂತ ಕೊಟ್ಟಿದ್ದಾನೆ. ಯಾವ ಅಂಶ ಆಗಿರ್ಬೋದು ಇದಕ್ಕೆ? ಈ ಒಂದು ಅಮೆರಿಕ ಮತ್ತು ಇರಾನ್ನ ಶಾಂತಿ ಪ್ರಸ್ತಾವನೆ. ಸೊ ಅದೇ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಲ್ಯಾಕ್ರೋಸ್ ಆಟದಲ್ಲಿ ಇತ್ತೀಚೆಗೆ ಭಾರತೀಯ ಪುರುಷ ಮತ್ತು ಮಹಿಳಾ ತಂಡಗಳು ಯಾವ ಪದಕ ಗೆದ್ದಿವೆ ಅಂತ. ಯಾವ ಒಂದು ಪದಕ ಗೆದ್ದಿವೆ ಸರ್ ಇದು? ಯಾವ ಪದಕ ಗೆದ್ದಿವೆ ಸರ್? ಚಿನ್ನದ ಪದಕವನ್ನು ಗೆದ್ದಿದ್ದೇವೆ. ಸೊ ಅವಾಗಲೇ ಹೇಳಿದಿರಲ್ಲ. ಆ್ಯಂಡ್ ನೆಕ್ಸ್ಟ್ ಇದು ಲಾಸ್ ಏಂಜಲ್ಸ್ ಒಂದು ಒಲಿಂಪಿಕ್ಸ್ ಸಹ ಸೇರ್ಪಡೆಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬಜೆಟ್ 2025-26ರಲ್ಲಿ ಪರಿಷ್ಕರಿಸಲಾದ ಆರ್ಥಿಕ ನೀತಿಗಳ ಅಡಿಯಲ್ಲಿ ಲೋಕಸಭೆಯಲ್ಲಿ ಯಾವ ಪ್ರಮುಖ ವಿಧೇಯಕ ಅಂಗೀಕಾರವಾಯಿತು ಅಂತ ಕೊಟ್ಟಿದ್ದಾನೆ. ಯಾವ ಒಂದು ವಿಧೇಯಕ ಅಂಗೀಕಾರವಾಯಿತು? ಕೃಷಿ ವಿಧೇಯಕ, ಬ್ಯಾಂಕಿಂಗ್ ವಿಧೇಯಕ, ಹಣಕಾಸು ವಿಧೇಯಕ, ಆ್ಯಂಡ್ ಮಹಿಳಾ ಮೀಸಲಾತಿ ವಿಧೇಯಕ. ಹಾಗಾದರೆ ಈ ಒಂದು ಫೈನಾನ್ಸ್ ವಿಧೇಯಕ ಆನ್ಸರ್ ಆಯಿತು. ಹಾಗಾದರೆ ಫೈನಾನ್ಸ್ ವಿಧೇಯಕದಲ್ಲಿ ಎಷ್ಟು ತಿದ್ದುಪಡಿಗಳನ್ನು ಮಾಡಲಾಯಿತು? ಆಪ್ಷನ್ ಎ 12, ಆಪ್ಷನ್ ಬಿ 13, ಆಪ್ಷನ್ ಸಿ 14, ಆಪ್ಷನ್ ಡಿ ಏನಿದೆ ಅಂದರೆ 15 ಅಂತ ಇದೆ. ಹಾಗಾದರೆ ಎಷ್ಟು ಅಂತ ಹೇಳ್ಬೋದಾ? ಎಷ್ಟು ಸರ್? ಆಪ್ಷನ್ ಎ ಆರ್ ಆಪ್ಷನ್ ಡಿ? ಆಪ್ಷನ್ ಡಿ. ಓಕೆ, ಗುಡ್ ಗರ್ಲ್. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ಓಕೆ ಗುಡ್. ಅಂದರೆ ನೆಕ್ಸ್ಟ್, ಕರ್ನಾಟಕದ ಅಘನಾಶಿನಿ ನದಿ ಯೋಜನೆಯನ್ನು ವಿರೋಧಿಸುತ್ತಿರುವ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವುದು ಅಂತ ಕೊಟ್ಟಿದ್ದಾನೆ. ಯಾವುದು ಅಂದರೆ ಈ ಒಂದು ಯುನೆಸ್ಕೋ ಅಂತ ಹೇಳ್ತೀವಿ. ಓಕೆ, ಸೊ ಆಪ್ಷನ್ ಬಿ ಯುನೆಸ್ಕೋ ಅಂತ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಇತ್ತೀಚೆಗೆ ರೂಪಾಯಿ ಮೌಲ್ಯ ಕುಸಿಯಲು ಕಾರಣವಾದ FII ಔಟ್ಫ್ಲೋಸ್ ಎಂದರೆ ಏನು ಅಂತ ಕೊಟ್ಟಿದ್ದಾನೆ. FII ಔಟ್ಫ್ಲೋಸ್ ಅಂದರೆ ಏನು ಅಂತ. ಏನಾಗಿದೆ ಒಂದು FII ಔಟ್ಫ್ಲೋಸ್ ಅಂದರೆ? ವಿದೇಶಿ ನೇರ ಹೂಡಿಕೆ ಹೆಚ್ಚಳ, ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರು ಹಣವನ್ನು ಹಿಂಪಡೆಯುವುದು, ಆ್ಯಂಡ್ ದೆನ್ ನೆಕ್ಸ್ಟ್ ಭಾರತದ ರಫ್ತು ಹೆಚ್ಚಳವಾಗಿದೆ ಮತ್ತು ಈ ಒಂದು ಚಿನ್ನದ ಆಮದು ಕುಸಿತವಾಗಿದೆ ಅಂತ. ಸೊ ಇದನ್ನು ಹೋಮ್ವರ್ಕ್ ಆಗಿ ತೊಗೊಳ್ಳಿ, ಆ್ಯಂಡ್ ದೆನ್ ಈ ಒಂದು ಹೋಮ್ವರ್ಕ್ಗೆ ನೀವು ಆನ್ಸರ್ ಮಾಡಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ದೆನ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.